ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣಗಳಿಗನುಸಾರವಾಗಿ ಈ ಕಳೆದ ದಿವಸ ರಾಮನ ಮಹಾಪ್ರಸ್ಥಾನದ ವರ್ಣನೆ, ಆತ ತಮ್ಮಂದಿರ ಸೀತೆಯ ಸಮೇತನಾಗಿ ಪರಿವಾರ ಸಮೇತನಾಗಿ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಮೂಲ ರೂಪದಲ್ಲಿ ಏಕೀಭೂತನಾಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಆನಂದ ರಾಮಾಯಣ ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 111ನೇ ಸರ್ಗ, ಅದು ರಾಮಾಯಣದ ಕೊನೆಯ ಸರ್ಗ. ಅದರಲ್ಲಿ ರಾಮಾಯಣದ ಕಥೆಯ ಉಪಸಂಹಾರ ಮತ್ತು ರಾಮಾಯಣದ ಮಹಿಮೆ ಇವುಗಳ ವರ್ಣನೆ ಇದೆ. ಆನಂದ ರಾಮಾಯಣದ ಪೂರ್ಣಕಾಂಡದ 7 ಮತ್ತು 8ನೇ ಸರ್ಗಗಳನ್ನು ನಾವು ಶ್ರವಣ ಮಾಡೋದು ಉಳಿದಿದೆ. 7ನೇ ಸರ್ಗದಲ್ಲಿ ಸೂರ್ಯವಂಶದ ಬಣ್ಣನೆ ಇದೆ. ರಾಮದಾಸ ಉವಾಚ ಏವಂ ತ್ವಯಾ ಯಥಾ ಪೃಷ್ಟಂ ಸ್ವರ್ಗಾರೋಹಣ ಮಂಗಲಂ ಶ್ರೀರಾಮಸ್ಯ ಯಥಾ ಚೈತತ್ತವಾದ್ಯ ವಿನಿವೇದಿತಂ ಕಿಮನ್ಯಚ್ಛೋತುಮಿಚ್ಛಾಸ್ತಿ ತಾಂ ತ್ವಂ ವದಾಮ್ಯಹಂ. ಆ ಗುರುಗಳು ಮತ್ತೆ ಕೇಳಿದರು, ರಾಮನ ಮಹಾಪ್ರಸ್ಥಾನದವರೆಗಿನ ಎಲ್ಲ ಕಥೆಗಳನ್ನು ನಾನು ನಿನಗೆ ಹೇಳಿದೆ, ಮತ್ತು ಏನಾದರೂ ಕೇಳಬೇಕು ಅಂತ ನಿನಗೆ ಅಪೇಕ್ಷೆ ಇದೆಯೋ, ಹೇಗೆ ಏನಾದರೂ ಹೇಳು, ಇದ್ದರೆ ಆ ಮುಂದಿನ ಕಥೆಗಳನ್ನು ಕೂಡ ನಾನು ನಿನಗೆ ವಿಸ್ತರಿಸಿ ಹೇಳ್ತೀನಿ. ಆಗ ಶಿಷ್ಯ ಕೇಳಿದ, ಕುಶನವರೆಗೆ ಆ ಸೂರ್ಯವಂಶದ ಬಣ್ಣನೆಯನ್ನು ನೀವು ಮಾಡಿದೆ, ರಾಮನ ವರೆಗೆ ಏನು ಸೂರ್ಯವಂಶದ ರಾಜರಿದ್ರು ಅವರ ಕಥೆಯೆಲ್ಲ ಈ ಹಿಂದೆ ಬಂದಿತ್ತು, ಆನಂದ ರಾಮಾಯಣದ ಮೊದಲಿಗೆ ಬಂದಿತ್ತು. ಅದು 61 ಜನ ರಾಜರಿದ್ರು, ಈತ 62ನೇವನು. ಮುಂದೆ ಮತ್ತೆ ರಾಜರ ಪರಂಪರೆ ಮುಂದುವರಿತು ಅಂತ ಕಥೆ ಬಂದಿತ್ತು. ಆ ನಂತರದ ರಾಜರ ಕಥೆಯನ್ನು ನನಗೆ ನೀವು ಹೇಳಿ ಅಂತ ಅದು ಕೇಳ್ಕೊಂಡ. ವಿಷ್ಣುವರ ಆರಭ್ಯ ಕಥಿತಾಹ ಏಕಷಷ್ಟಿತಮಾಹ ಪುರ, ವಿಷ್ಣುವಿನಿಂದ ಆರಂಭಿಸಿ ವಿಷ್ಣು ಚತುರ್ಮುಖ ಬ್ರಹ್ಮ, ಹೀಗೆ ಅವ್ರ ಪರಂಪರೆ ಮುಂದುವರೆದಿತ್ತು. 61 ಜನ ರಾಜರ ಕಥೆಯಲ್ಲಿ ಬಣ್ಣನೆಗೆ ವಿಷಯ ಆಗಿದೆ. ಮತ್ತೆ ಇನ್ನೂ 61 ಜನರಿದ್ದಾರೆ ರಾಮನ ಬಳಿಕ. ರಾಮನಿಗೆ ಕುಶನ ಮಗ ಅತಿಥಿ, ಅತಿಥಿ ಪುತ್ರ ಕುಶಸ್ಯ ಚ. ಮುಂದೆ ನಿಷಧ, ಆ ನಿಷಧನ ಮಗ ನಭನಿಂದ ಪುಂಡರೀಕ, ಅವನಿಂದ ಆ ಬಳಿಕ ಮುಂದೆ ಕ್ಷೇಮಧನ್ವ ಅಂತ ಮಗ, ದೇವಾನೀಕ ಅಂತ ಮುಂದೆ, ದೇವಾನೀಕನ ಮಗ ಅಹೀನ ಅನ್ನುವ ಹೆಸರಿನವನು, ತದ್ಭಿಹಿ ತತ್ಸುತಸ್ಮೃತಃ ಪಾರ್ಯಾತ್ರ ಅಂತ ಆ ಬಳಿಕ ಮುಂದೆ ಹುಟ್ಟಿದವನು. ಆ ಪಾರ್ಯಾತ್ರನ ಮಗನೇ ಬಲ ಅಂತೇಳಿ, ಆ ಬಲನ ಮಗ ಥಲ ಅನ್ನುವ ಹೆಸರಿನವನು. ಥಲನಿಂದ ಮುಂದೆ ವಜ್ರನಾಭ ಜನಿಸಿದ. ಆ ವಜ್ರನಾಭನಿಂದ ಖಗಣ ಅನ್ನುವ ಹೆಸರಿನಿಂದ ಮತ್ತೊಬ್ಬ ರಾಜಪುತ್ರ ಜನಿಸಿದ. ಆ ಖಗಣನಿಂದ ವಿಧೃತಿ ಅನ್ನುವ ಮಗ ಜನಿಸಿದ. ಹಿರಣ್ಯನಾಭ ಅವನಿಂದ ಜನಿಸಿದ. ಅವನಿಂದ ಮುಂದೆ ಪುಷ್ಪ ಅನ್ನುವ ಹೆಸರಿನ ಮಗ ಜನಿಸಿದ. ಅವನು ರಾಜ್ಯಭಾರವನ್ನು ಮುಂದುವರೆಸಿದ. ಅಲ್ಲಿಂದ ಮುಂದೆ ಧ್ರುವಸಂಧಿಯಿಂದ ಸುದರ್ಶನ, ಸುದರ್ಶನನಿಂದ ಮುಂದೆ ಅಗ್ನಿವರ್ಣ, ಆ ಅಗ್ನಿವರ್ಣನಿಂದ ಶೀಘ್ರನಿಂದ ಮರುವಿನಿಂದ ಪ್ರಶ್ರುತ, ಮುಂದೆ ಸಂಧಿ ಮರ್ಷಣ, ಅಲ್ಲಿಂದ ಮಹಸ್ವಾನ್ ಮಗ ವಿಶ್ವವಾಹನ ಮಗ ಪ್ರಸೇನಜಿತ್ನಿಂದ ಕ್ಷೇತಕ್ಷಕ, ಪ್ರಸೇನಜಿತ್ನ ಮಗ ತಕ್ಷಕ ಅಂತೇಳಿ, ಆ ತಕ್ಷಕನಿಂದ ಬೃಹದ್ರಣನಿಂದ ಉರುಕ್ರಿಯ ಅಂತ ಮಗ ಜನಿಸಿದ. ಉರುಕ್ರಿಯನಿಂದ ವತ್ಸವೃದ್ಧ ಅಂತ ಹೀಗೆ ಮಗ ಜನಿಸಿದ. ಆ ವತ್ಸವೃದ್ಧನಿಂದ ವ್ಯೋಮನಿಂದ ಭಾನುವಿನಿಂದ ದಿವಾಕನಿಂದ ಸಹದೇವನಿಂದ ವೀರ, ಮುಂದೆ ಬೃಹದಶ್ವ, ಅಲ್ಲಿಂದ ಭಾನುಮಾನ್ನಿಂದ ಪ್ರತೀಕಾಶ, ಅಲ್ಲಿಂದ ಮುಂದೆ ಪ್ರತೀಕ ಸುಪ್ರತೀಕ, ಆ ಸುಪ್ರತೀಕನಿಂದ ಮರುದೇವನಿಂದ ಸುನಕ್ಷತ್ರನಿಂದ ಪುಷ್ಕರನಿಂದ ಅಂತರಿಕ್ಷನಿಂದ ಸುತಪನಿಂದ ಮಿತ್ರ, ಆ ಮಿತ್ರನಿಗೆ ಮಿತ್ರಜಿತ್, ಮಿತ್ರಜಿತ್ತಿನಿಂದ ಬೃಹದ್ರಾಜನಿಂದ
ಬರ್ಹಿಯಿಂದ ಕೃತಂಜಯ, ಕೃತಂಜಯನಿಂದ ರಣಂಜಯ, ಆ ರಣಂಜಯನಿಗೆ ಸಂಜಯ, ಅಲ್ಲಿಂದ ಮುಂದೆ ಶಾಕ್ಯ, ಶಾಕ್ಯನಿಗೆ ಶುದ್ಧೋಧ, ಆ ಶುದ್ಧೋಧನಿಗೆ ಲಾಂಗಲ, ಲಾಂಗಲನಿಗೆ ಪ್ರಸೇನಜಿತ್, ಪ್ರಸೇನಜಿತ್ತಿನಿಂದ ಕ್ಷುದ್ರಕ, ಕ್ಷುದ್ರಕನಿಗೆ ರಣಕ, ರಣಕನಿಗೆ ಸುರಥಾಂತಿಗೆ ಮಗ ಜನಿಸಿದ್ದ, ಸುರಥನಿಗೆ ಸುಮಿತ್ರ ಅನ್ನುವ ಮಗ ಇದ್ದ. ಇಲ್ಲಿಗೆ ಆ ಸೂರ್ಯವಂಶದ ಸಮಾಪ್ತಿ ಆಯಿತು. ಸುರಥಾತ್ ತನಯೋ ಜಾತಃ ತನಯಸ್ಯ ಸುತೋ ಮಹಾನ್ ನಾಮ್ನಾ ಸುಮಿತ್ರ ಪರಮಃ ಪೂರ್ಣೋ ವಂಶಸ್ತತಃ ಪರಂ. ಅಲ್ಲಿಗೆ ಆ ಸೂರ್ಯವಂಶ ಸಮಾಪ್ತಿಯನ್ನ ಕಂಡಿತು. ಏವ ಮುಕ್ತೋ ಮರುರೀತಿ ನಾಮ್ನಾಯೋ ನೃಪತಿರ್ಮಯ ಕಲಾಪ ಗ್ರಾಮಮಾಶ್ರಿತ್ಯ ಹಿಮಾದ್ರವು ಬದರಿಕಾಶ್ರಮೆ. ಇವರಲ್ಲಿ ಮರು ಅಂತ ಒಬ್ಬನ ಹೆಸರು ಬಂತು. ಸುದರ್ಶನನಿಂದ ಅಗ್ನಿವರ್ಣ, ಅಗ್ನಿವರ್ಣನಿಂದ ಶೀಘ್ರ, ಶೀಘ್ರನಿಂದ ಮರು ಅಂತ ಹೀಗೆಲ್ಲ ಏನು ಹೆಸರು ಬಂತಲ್ಲ, ಅದರಲ್ಲಿ ಆ ಮರು ಅನ್ನುವನು ಕಲಾಪ ಅನ್ನುವ ಗ್ರಾಮದಲ್ಲಿ, ಹಿಮಾಲಯದ ಪರಿಸರದಲ್ಲಿರುವಂಥ ಗ್ರಾಮ ಅದು, ಬದರಿಕಾಶ್ರಮದ ಸಮೀಪದಲ್ಲಿರುವಂಥ ಗ್ರಾಮ, ಅಲ್ಲಿ ಇದ್ದುಕೊಂಡು ಆತ ತಪಸ್ಸು ಮಾಡ್ತಿದ್ದಾನೆ, ಸಮಾಧಿ ಮಗ್ನನಾಗಿದ್ದಾನ ಅವನು. ಕೃತಯುಗ ಬಂದ ಮೇಲೆ ಮತ್ತೆ ಆತ ಸೂರ್ಯವಂಶವನ್ನು ಮುಂದುವರಿಸ್ತಾನೆ. ಸೂರ್ಯವಂಶ ಮತ್ತೆ ಆಗ ಮುಂದುವರಿಯೋದಿದೆ. ಆತ ದೀರ್ಘಕಾಲದ ತಪಸ್ಸು ಮಾಡ್ತಾ ಇದ್ದಾನೆ. ಕೃತಯುಗ ಬಂದ ಮೇಲೆ ಸೂರ್ಯವಂಶವನ್ನು ಮತ್ತೆ ಆತ ಮುಂದುವರಿಸ್ತಾನೆ. ಏವಂ ಮಯಾ ಸಮಾಖ್ಯಾತಃ ಸೂರ್ಯವಂಶೋ ಮನೋರಮಃ ವಿಷ್ಣುವರಾರಭ್ಯ ಕಥಿತಃ ಏಕಷಷ್ಟಿ ತಮಾಮಯ. ವಿಷ್ಣುವಿನಿಂದ ಆರಂಭ ಮಾಡಿಕೊಂಡು 61, ಅದರ ಮಧ್ಯದಲ್ಲಿ ರಾಮ ಇದ್ದಾನೆ. ಸೂರ್ಯವಂಶದ ನಟ್ಟು ನಡುವೆ ಸೂರ್ಯವಂಶ ಶಿಖಾಮಣಿಯಾಗಿ ರಾಮ. ಅದಾದ ಬಳಿಕ ಉಳಿದ ರಾಜರು. ಹೀಗೆ ತ್ರಯೋವಿಂಶೋತ್ತರ ಇವಂ ವಿಷ್ಣುರ್ಮಯೋದಿತಾ. ಒಟ್ಟಾರೆ 123 ಜನ. ಆ ಕಡೆ 61, ಈ ಕಡೆ 61, ಅವರು 122 ಆಯಿತು. ಇಲ್ಲಿ 123ನೇ ಸಂಖ್ಯೆ ಏನಿದೆ ಅದು ರಾಮನ ಸಂಖ್ಯೆ. 62ನೇ ಅವನು ರಾಜಾತ. ಗುರೋಮಯ ಶ್ರುತಂ ಕಸ್ಯಚಿನ್ ಮುನೇಃ ಮುಖತಃ ಪುರಾ ರಾಮಾಯಣಂ ಸವಿಸ್ತಾರಂ ತಚ್ಚೇದಂ ನೈವ ಭಾಸತೆ ತಸ್ಮಾತ್ ಅತ್ರಾಂತರೋಕ್ತಂ ಪ್ರೋಕ್ತಂ ತ್ವಯಾ ಸರ್ವತ್ರ ಮಾಂ ಗುರೋ ಸಂದೇಹೋ ಅನೇನ ಮೇ ಜಾತಃ ತ್ವಂ ಛೇತ್ತುಮರ್ಹಸಿ. ಆಗ ಶಿಷ್ಯ ಕೇಳಿದ, ಹಿಂದೆ ಒಂದು ಬಾರಿ ರಾಮಾಯಣವನ್ನು ಯಾರದೋ ಮೂಲಕ ನಾನು ಶ್ರವಣ ಮಾಡಿದ್ದೆ, ಪ್ರವಚನ ಉಪನ್ಯಾಸದ ರೂಪದಲ್ಲಿ. ನೀವು ಹೇಳಿದ ರಾಮಾಯಣಕ್ಕೂ ಆ ಹೇಳಿದ ರಾಮಾಯಣಕ್ಕೂ ಸ್ವಲ್ಪ ವ್ಯತ್ಯಾಸ ಇರುವಂತೆ ಕಾಣಿಸ್ತದೆ. ಒಂದು ಯಾವುದೋ ವಿಸ್ತಾರವಾಗಿದೆ, ಮತ್ತೊಂದು ಸಂಕ್ಷಿಪ್ತವಾಗಿದೆ, ಕಥೆಗಳು ವ್ಯತ್ಯಸ್ತವಾಗಿವೆ. ಈ ಒಂದು ಸಂಶಯವನ್ನು ಪರಿಹಾರ ಮಾಡಿ. ಅದಕ್ಕೆ ರಾಮದಾಸರು ಉತ್ತರ ಹೇಳಿದರು, ಕಲ್ಪಭೇದದಿಂದ ರಾಮನ ಕಥೆ ಸ್ವಲ್ಪ ವ್ಯತ್ಯಸ್ತ ಆಗಿರೋದಿದೆ. ಮಧ್ವಾಚಾರ್ಯ ನಿರ್ಣಯದಂತೆ ಕಲ್ಪಭೇದದಿಂದ ವ್ಯತ್ಯಾಸ ಹೇಳಬಾರ್ದು. ಆದರೂ ಇಲ್ಲಿ ಏನಿದೆ ಅದನ್ನು ನಾನು ಹೇಳೋದು ನಮ್ಮ ಕರ್ತವ್ಯ ಅಷ್ಟೇ. ಕಲ್ಪಭೇದದಿಂದ ರಾಮನ ಕಥೆ ವ್ಯತ್ಯಾಸವಾಗಿದೆ. ಹಾಗಾಗಿ ಅವತಾರಾಹ ಕೋಟಿಶಃ ಅತ್ರ ತೇಷು ಭೇದ ಕ್ವಚಿತ್ ಕ್ವಚಿತ್. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಅಲ್ಲಲ್ಲಿ ಕಂಡು ಬರ್ತಿರ್ತದೆ. ನಾನು ಹೇಳಿದ್ದಕ್ಕೂ ನೀನು ಹಿಂದೆ ಕೇಳಿದ್ದಕ್ಕೂ ಹಾಗೇನಾದರೂ ವ್ಯತ್ಯಾಸ ಇದ್ದರೆ ಅದು ಈ ಕಾರಣದಿಂದಾಗಿ, ಕಲ್ಪಭೇದದ ಕಾರಣದಿಂದಾಗಿ ಇರುವಂಥ ವ್ಯತ್ಯಾಸ ಅದು. ರಾಮಾಯಣಾನ್ಯಪಿ ತಥಾ ಪುರಾ ವಾಲ್ಮೀಕಿನೈವ ಹಿ ಅನೇಕಾನ್ಯಂತರೇಣೈವ ಕೀರ್ತಿತಾನಿ ಸವಿಸ್ತರಂ. ಶತಕೋಟಿ ಶ್ಲೋಕಗಳಿಂದ ಕೂಡಿದಂಥ, 100 ಕೋಟಿ ಶ್ಲೋಕಗಳಿಂದ ಕೂಡಿದಂಥ ರಾಮಾಯಣ ಇದೆ ಅಂತ ಹಿಂದೆ ಹೇಳಿದ್ದೆ. ಅದರಲ್ಲಿ ಈ ಭರತಖಂಡದಲ್ಲಿ, ನಾವಿರುವಂಥ ಭರತಖಂಡದಲ್ಲಿ ಏನು ರಾಮಾಯಣ ಬಳಕೆಯಲ್ಲಿದೆ, ಅದನ್ನು ಸುಮಾರು 12,000 ಶ್ಲೋಕಗಳಿಂದ ಕೂಡಿದಂಥ ರಾಮಾಯಣ. ಅದನ್ನು ನಾನು ನಿನಗೆ ಇಲ್ಲಿಯವರೆಗೆ ಬಣ್ಣಿಸಿ ಹೇಳಿದೆ. ಭವಿಷ್ಯತಿ ತಥಾನ್ಯೇಷಾಂ ಅಗ್ರೇ ಇರಿ ಕದಾ ಕ್ವಚಿತ್ ನಾರದಾದಿ ಪುರಾಣೇಶು ದರ್ಶನೀಯಂ ಹಿ ತಜ್ಜನೈಃ. ಇದೇ ಕಥೆಯು ನಾರದ ಮೊದಲಾದಂಥ ಪುರಾಣಗಳಲ್ಲಿಯೂ ಕೂಡ ಹಿಂದೆ ಬಣ್ಣನೆಗೆ ಬಂದಿದೆ. ದೃಷ್ಟ ಮದುಕ್ತಂ ಸರ್ವೇಷು ಪುರಾಣಾದಿಷು ಪಂಡಿತೈಃ ತ್ಯಕ್ತವ್ಯಾಃ ಸ್ವೀಯ ಸಂದೇಹಾಃ ಸತ್ಯಂ ಜ್ಞೇಯಂ ಮಯೇರಿತಂ. ಈ ಎಲ್ಲ ವ್ಯತ್ಯಾಸಗಳಿಗೆ ಕಲ್ಪಭೇದ ಅನ್ನೋದು ಕಾರಣ. ಮತ್ತು ಒಂದು ರಾಮಾಯಣದಲ್ಲೂ ಇನ್ನೊಂದು ರಾಮಾಯಣದಲ್ಲೂ, ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ ಇತ್ಯಾದಿಗಳಲ್ಲಿ ಕಥೆಯ ವ್ಯತ್ಯಾಸ ಸ್ವಲ್ಪ ಇರೋದು ಕಂಡಿದೆ. ಹೀಗೆ ವಿದ್ವಾಂಸರಾದವರು, ವಾಚಕರಾದವರು, ಶ್ರೋತೃಗಳು ಹೀಗೆ ಆ ಕಥೆಯ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು ಅಂತ ಗುರುಗಳು ಆ ಶಿಷ್ಯನಿಗೆ ಆ ಕಥೆಯನ್ನೆಲ್ಲ ಹೇಳಿ ಮುಗಿಸಿದರು. ಮುಂದೆ ಈ ಆನಂದ ರಾಮಾಯಣದ ಪೂರ್ಣಕಾಂಡದ 7ನೇ ಸರ್ಗ ಈಗ ಮುಗಿದ ಮೇಲೆ 8ನೇ ಸರ್ಗದಲ್ಲಿ ಆನಂದ ರಾಮಾಯಣದ ಸರ್ಗಾನುಕ್ರಮಣಿಕ ಅಂತ ಸರ್ಗ ಇದೆ. ಅಂದರೆ ಒಂದೊಂದು ಸರ್ಗದಲ್ಲಿ ಏನೇನು ಕಥೆ ಬಂತು ಅಂತ.
ಮುಂದೆ 9ನೇ ಸರ್ಗದಲ್ಲಿ ಆನಂದ ರಾಮಾಯಣದ ಫಲಶ್ರುತಿ ಇದೆ. ಈಗ ಇಲ್ಲಿವರೆಗೆ ನಾವು ಈ ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ, ತಾತ್ಪರ್ಯ ನಿರ್ಣಯ ಇವುಗಳಿಗನುಸಾರವಾಗಿ ಕಥೆಯನ್ನು ಶ್ರವಣ ಮಾಡಿದ್ವಿ. ಇದು ನಮ್ಮ ಬಳಕೆಯಲ್ಲಿರುವಂಥ ಕಥೆ. ಇದು ಸ್ವಲ್ಪ ವ್ಯತ್ಯಸ್ತವಾದಂಥ ಕಥೆಗಳನ್ನು ಕೂಡ ನಾವು ಕೇಳ್ತೀವಿ. ಆನಂದ ರಾಮಾಯಣ ಇತ್ಯಾದಿಗಳಿಗನುಸಾರ ಆನಂದ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಇತ್ಯಾದಿ ಕಥೆಗಳು ಆಗಿ ಹೋದವು. ಅದಲ್ಲದೆ ಇನ್ನೂ ಕೆಲವು ಕಥೆಗಳಿದೆ. ನಮಗೆ ಗೊತ್ತಿಲ್ಲದೇ ಇರುವಂಥ ಕೆಲವು ದೇಶಗಳಲ್ಲಿ ರಾಮಾಯಣದ ಕಥೆ, ರಾಮಾಯಣವನ್ನು ನಾಟಕದ ರೂಪದಿಂದ ಬಳಕೆಯಲ್ಲಿ ಇಟ್ಕೊಳ್ಳೋದು, ಹೀಗೆಲ್ಲ ಅಲ್ಲಿ ಕಂಡು ಬಂದಿದೆ. ಅದರಲ್ಲಿ ಈ ಜಾವಾ, ಸುಮಾತ್ರ, ಇಂಡೋನೇಷ್ಯಾ, ಈಗ ಭಾರತದ ದಕ್ಷಿಣ ಭಾರತದ ಪೂರ್ವ ಭಾಗದಲ್ಲಿರುವಂಥ ರಾಷ್ಟ್ರಗಳೇನಿವೆ ಅಲ್ಲಿಯೂ ಕೂಡ ರಾಮಾಯಣ ಬಹಳ ಜನಪ್ರಿಯ ಆಗಿದೆ. ರಾಮಾಯಣದ ನಾಟಕಗಳಲ್ಲಿ ಮೇಲಿನ ಮೇಲೆ ನಡೀತಿರ್ತವೆ. ಇದೆಲ್ಲ ಅಲ್ಲದೆ ನಮ್ಮಲ್ಲೇ ಬೌದ್ಧ ಸಾಹಿತ್ಯ, ಜೈನ ಸಾಹಿತ್ಯ ಏನಿದೆ ಅದರಲ್ಲೂ ಕೂಡ ರಾಮಾಯಣದ ಕಥೆ ಇದೆ. ಸ್ವಯಂ ಭಗವಂತ ಬುದ್ಧನೇ ಬುದ್ಧಾಗಿ ಜನಿಸೋದಕ್ಕಿಂತ ಮೊದಲು ಅನೇಕ ಅವತಾರಗಳನ್ನು ತಾಳಿದ್ದ ಅಂತ ಆತನ ಜಾತಕ ಕಥೆಗಳಲ್ಲಿ ನಾವು ಕೇಳ್ತೀವಿ. ಅಂಥ ಒಂದು ಅವತಾರ ರಾಮನ ಅವತಾರವೂ ಕೂಡ ಆಗಿತ್ತು ಅಂತ ಹೀಗೆ ವರ್ಣನೆ ಇದೆ. ಅದ್ಭುತ ರಾಮಾಯಣದಲ್ಲಿ ಸ್ವಲ್ಪ ಸೀತೆಯ ಜನ್ಮ ಕಥೆ ವ್ಯತ್ಯಾಸವಾಗಿದೆ. ದಂಡಕಾರಣ್ಯದಲ್ಲಿ ಗೃತ್ಸಮದ ಅಂತ ಒಬ್ಬ ಋಷಿ ಇದ್ದ. ತನ್ನ ಪತ್ನಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಜನಿಸಬೇಕು ಅಂತ ಅವನಿಗೆ ಒಂದು ಅಪೇಕ್ಷೆ ಇತ್ತು. ಅದರಂತೆ ಆ ಲಕ್ಷ್ಮೀ ದೇವಿಯ ಸಾಕ್ಷಾತ್ತಾಗಿ ಜನಿಸಬೇಕು ಅಂತ ಆತ ತಪಸ್ಸು ಮಾಡಿದ. ಒಂದು ಪಾತ್ರೆಯಲ್ಲಿ ಹಾಲನ್ನು ಮಂತ್ರಿಸಿ ಆತ ಇಡ್ತಿದ್ದ. ಒಮ್ಮೆ ರಾವಣ ಅಲ್ಲಿ ಬಂದು ಆ ಮುನಿಯನ್ನು ಕೊಂದ. ಆ ಮುನಿಯನ್ನು ಕೊಂದ ಆ ರಕ್ತವನ್ನು ಆ ಸಮೀಪದಲ್ಲೇ ಇದ್ದಂಥ ಪಾತ್ರೆಗೆ ಹಾಕಿಬಿಟ್ಟ. ಅದು ಯಾವ ಪಾತ್ರೆಯಲ್ಲಿ ಏನಿದೆ ಅಂತ ಅದು ಗಮನಿಸಲಿಲ್ಲ ಅಂತ ಅದಕ್ಕೆ ಹಾಕಿಬಿಟ್ಟ. ಅದನ್ನು ತೊಗೊಂಡೋಗಿ ಮಂಡೋದರಿಗೆ ಕೊಟ್ಟುಬಿಟ್ಟ. ಈ ಸುಮ್ಮನೆ ಇಟ್ಟಿರೋದನ್ನ ಅಂತ ಹೇಳ್ತ. ಏನು ಕುಡಿಬೇಕು ಅಂತ ಅವನಿಗೆ ಅಪೇಕ್ಷೆ ಇರಲಿಲ್ಲ. ಇದು ವಿಷಕ್ಕೆ ಸಮಾನ, ಇದನ್ನು ಕುಡಿಬೇಡ. ಅವಳಿಗೊಮ್ಮೆ ಈ ರಾವಣನ ದುರಾಚಾರದ ಬಗ್ಗೆ ತೀರಾ ಅಸಹ್ಯ ಮೂಡಿದಾಗ, ಒಂದು ಲಂಪಟತನ ಇತ್ಯಾದಿಗಳಿಂದ, ಅದಕ್ಕೆ ವಿಷನೇ ಹೇಗೆ ತಂದಿಟ್ಟಿದ್ದಾನೆ ಗಂಡ, ಕುಡಿದು ಸತ್ತ ಬಿಡೋಣ ಅಂತ ಆಲೋಚನೆ ಮಾಡಿದ್ಲು. ಅದನ್ನು ಕುಡಿದು ಬಿಟ್ಲು. ಕುಡಿದು ಆಕೆ ಗರ್ಭಿಣಿ ಆದಳು. ಪತಿ ಎಲ್ಲೋ ಸಂಚಾರಕ್ಕೆ ಹೋಗಿದ್ದಾಗ ಗರ್ಭಿಣಿ ಆದ್ನಲ್ಲ ಅಂತ ಅವಳಿಗೆ ಆತಂಕ ಪ್ರಾರಂಭ ಆಯಿತು. ಅದು ಆಕೆ ಕುರುಕ್ಷೇತ್ರಕ್ಕೆ ಹೋಗಿ ಅದು ಹೆತ್ತು ಅಲ್ಲೇ ನೆಲದ ಮೇಲೆ ಹಾಕಿ ಬಂದುಬಿಟ್ಲು. ಮುಂದೆ ಆ ಪುತ್ರಿ ಅವಳೇ ಜನಕ ಮಹಾರಾಜನಿಗೆ ಸಿಕ್ಕಳು. ಇದು ಅದ್ಭುತ ರಾಮಾಯಣದಲ್ಲಿ ಬರುವಂಥ ಕಥೆ. ಇಲ್ಲಿ ತನಕ ನಾವು ಇದನ್ನು ನೋಡಿಲ್ಲ. ಬೌದ್ಧರ ರಾಮಾಯಣ ಕಥೆ ಇದೆ ಅಂತ, ಅದು ದಶರಥನ ಜಾತಕ ಕಥೆ ಅಂತ ಒಂದು, ಅದನ್ನು ನಾವು ಶ್ರವಣ ಮಾಡ್ತೀವಿ. ಅದು ಹೀಗಿದೆ. ದಶರಥನಿಗೆ 16,000 ಹೆಂಡಂದ್ರಿದ್ರಂತೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ 350, ಆನಂದ ರಾಮಾಯಣಕ್ಕನುಸಾರವಾಗಿ 700. ದಶರಥನಿಗೆ 16,000 ಪತ್ನಿಯರು. ಇಲ್ಲಿ ನಾನು ಹೇಳ್ತಿರೋ ಮಾಹಿತಿ ಏನಿದೆ ಇದು ಜೈನ ಧರ್ಮ ಅನ್ನೋ ಗ್ರಂಥದಿಂದ ತಗೊಂಡಿದ್ದು. ಈ ಪುಸ್ತಕದ ಕರ್ತೃವಿನ ಹೆಸರು ನನಗೆ ನೆನಪಿಗೆ ಬರ್ತಿಲ್ಲ. ಇಲ್ಲೇ ಶೇಡ್ಬಾಳದಲ್ಲಿ ಒಬ್ಬರು ಸಾಹಿತಿ ಇದ್ರು, ಶಿಕ್ಷಕರಾಗಿದ್ದು ಸಾಹಿತಿ ಆಗಿದ್ರು, ಜೈನ ಸಾಹಿತಿ ಅವರು, ಪ್ರಖ್ಯಾತರಾದ ಸಾಹಿತಿ. ಅವರು ಹೆಸರು ಮಾತ್ರ ಈಗ ನನಗೆ ಬಾಯಿಗೆ ಬರ್ತಿಲ್ಲ. ಅವ್ರು ಬರೆದಂಥ ಪುಸ್ತಕ ಇದು, ಜೈನ ಧರ್ಮ ಅಂತ. 16,000 ಜನ ಪತ್ನಿಯರವರಿಗೆ ಆ ಪಟ್ಟದ ರಾಣಿ ರಾಮ ಮತ್ತು ಲಕ್ಷ್ಮಣ ಅನ್ನುವಂಥ ಇಬ್ಬರು ಗಂಡು ಮಕ್ಕಳನ್ನ ಹೆತ್ತಳು, ಮತ್ತು ಸೀತೆ ಅನ್ನುವಂಥ ಒಬ್ಬಳು ಹೆಣ್ಣು ಮಗುವನ್ನು ಕೂಡ ಹೆತ್ತಳು. ಇನ್ನು ಗಮನಿಸಬೇಕು, ರಾಮ, ಲಕ್ಷ್ಮಣ, ಸೀತೆ ಇವರಿಬ್ಬರು ಸಹೋದರಿಯರು. ರಾಮನ ತಾಯಿ ಅಂದ್ರೆ ಆ ಪಟ್ಟದ ರಾಣಿ ಒಮ್ಮೆ ತೀರ್ಕೊಂಡ್ಬಿಟ್ಲು ನಡುಗಾಲದಲ್ಲೇ. ಆ ತೀರ್ಕೊಂಡು ಹೋದ್ಮೇಲೆ ಮತ್ತೊಬ್ಬ ಆಕೆ ಪಟ್ಟದ ರಾಣಿ ಆದ್ಲು. ಆಗ ಭರತ ಜನಿಸಿದ. ಭರತನಿಗೆ ರಾಜ್ಯ ಕೊಡಿಸ್ಬೇಕು ಅಂತ ಅವಳಿಗೆ ಸಹಜವಾಗಿ ಒಂದು ಹಂಬಲ ಹುಟ್ಟಿತ್ತು. ಆಕೆ ರಾಮ ಕಾಡಿಗೆ ಹೋಗುವಂತೆ ಮಾಡಿದ್ಲು. ರಾಮ ತಂಗಿಯಾದಂಥ ಸೀತೆಯ ಜೊತೆಗೂಡಿ ಹಿಮಾಲಯದ ಕಡೆ ಹೊರಟೋದ. 9 ವರ್ಷ ಕಳೆದ ಮೇಲೆ ದಶರಥ ಮರಣ ಹೊಂದಿದ. ಆ ಭರತ ರಾಮನನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋದ. ಯಥಾ ಪ್ರಕಾರ ರಾಮ ಒಪ್ಪಲಿಲ್ಲ. ಅವನ ಪಾಲಿಕೆಗಳನ್ನು ತಂದ, ರಾಜ್ಯ ಆಳಿದ. ಅದೆಲ್ಲ ನಡೆದಿದ್ದೆ. 12 ವರ್ಷ ಕಳೆದ ಮೇಲೆ ರಾಮ ಊರಿಗೆ ಬಂದ. 12, 14, ಇಲ್ಲಿ 12 ಅಂತ ಅದನ್ನು ನಾನು ಓದ್ತೇನೆ. ಆ ಕೆಲವೊಮ್ಮೆ ಆ ಮೂಲ ಜಾತಕ ಕಥೆಯಲ್ಲಿ ಇದ್ದದ್ದನ್ನು, ಮೂಲ ಜಾತಕ ಕಥೆಯನ್ನು ನಾನು ಓದಿಲ್ಲ, ಅದು ಕನ್ನಡದ ಅನುವಾದ, ಅದನ್ನು ಹೇಳ್ತಿರೋನು ನಾನು. ಹೀಗೆ ಕಿವಿಯಿಂದ ಕಿವಿಗೆ, ಪುಸ್ತಕದಿಂದ ಪುಸ್ತಕಕ್ಕೆ ಹೋದಾಗ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ರಾಮ ಊರಿಗೆ ಬಂದ, ಸೀತೆಯನ್ನು ಮದುವೆ ಆದ, ತಂಗಿಯನ್ನು ಮದುವೆ ಆದ. ಇದನ್ನು ಗಮನಿಸಬೇಕು. ಮುಂದೆ 16,000 ವರ್ಷ ಆತ ರಾಜ್ಯ ಆಳಿದ.
ಪೂರ್ವ ಜನ್ಮದಲ್ಲಿ ಆ ದಶರಥ ಯಾರು ಅಂದ್ರೆ ಆತನೇ ಶುದ್ಧೋಧನ, ಬುದ್ಧನ ತಂದೆ. ಅದಕ್ಕಾಗಿ ಬುದ್ಧನನ್ನು ಶೌದ್ಧೋಧನಿ ಅಂತ ಕರೀತಾರೆ. ಅದು ದಶರಥನೇ ಶುದ್ಧೋಧನ ಮಹಾರಾಜ. ದಶರಥನ ಪತ್ನಿ ಏನಿತ್ತು ಅವಳಿಗೆ ಮಹಾಮಾಯಾ ಅಂತ ಹೆಸರಿತ್ತು. ಅವಳು ರಾಮನ ತಾಯಿ, ರಾಹುಲನ ತಾಯಿ. ರಾಹುಲ ಅಂತ ಬುದ್ಧನ ತಾಯಿ, ಬುದ್ಧನ ಹೆಂಡತಿ. ರಾಹುಲ ಅಂತ ಬುದ್ಧನ ಮಗ. ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ರಾಹುಲ ಅನ್ನೋದು ಬುದ್ಧನ ಮಗ. ಆ ಬುದ್ಧನ ಪತ್ನಿ ಯಾರಾಗಿದ್ದಲ್ಲ ಅವಳೇ ಸೀತೆ. ಬುದ್ಧನ ಇತಿಹಾಸದಲ್ಲಿ ನಾವೇನು ಬುದ್ಧನ ಪತ್ನಿಯಾಗಿದ್ದು ಅಂತ ಯಾವಳನ್ನು ಕೇಳ್ತೇವೆ, ಅವಳೇ ಈ ಸೀತೆಯ ರೂಪದಲ್ಲಿ ಜನಿಸಿದ್ದವಳು. ಸ್ವಯಂ ಬುದ್ಧನೇ ರಾಮಚಂದ್ರ. ಇದು ಬೌದ್ಧ ರಾಮಾಯಣದಲ್ಲಿ ಬರುವಂಥ ಮಾತು. ಬುದ್ಧನ ಶಿಷ್ಯ ಒಬ್ಬ ಆನಂದ ಅಂತ ಬರ್ತಾನೆ ಮೇಲಿಂದ ಮೇಲೆ. ಬುದ್ಧನ ಇತಿಹಾಸವನ್ನು ಓದಿದವರಿಗೆಲ್ಲ ಅದು ಪರಿಚಯ ಇರುವಂಥ ಮಾತು. ಅಲ್ಲಿ ಆ ಆನಂದ ಅಂತ ಏನಿದ್ನಲ್ಲ, ಆನಂದನೇ ಭರತ. ಸಾರಿಪುತ್ರ ಅಂತ ಮತ್ತೊಬ್ಬ ಇದ್ದ, ಅವರೆಲ್ಲ ಬುದ್ಧನ ಪರಿವಾರದವರು. ಆತ ಲಕ್ಷ್ಮಣ. ಇದು ತಂಗಿಯ ಜೊತೆ ಮದುವೆ ಆಯಿತು ಅಂತ ಅನ್ನೋದಿದೆಯಲ್ಲ, ಬಹಳ ವಿಚಿತ್ರ ಕಾಣಿಸ್ತದೆ ನಮಗೆ. ಆದರೆ ಆ ಶಾಕ್ಯ ವಂಶ ಅಂತ ಅಲ್ಲಿ ಏನಿತ್ತಲ್ಲ, ಮಧ್ಯಪ್ರದೇಶದ ಪೂರ್ವ ಭಾಗ, ಬಿಹಾರ, ಇವತ್ತಿನ ಜಾರ್ಖಂಡ್ ಪ್ರದೇಶ, ಇದನ್ನೆಲ್ಲ ಈ ಎಲ್ಲ ಪ್ರದೇಶದಲ್ಲಿ ಶಾಕ್ಯ ಅಂತ ಒಂದು ವಂಶ ಇತ್ತು. ಆ ಶಾಕ್ಯ ವಂಶದಲ್ಲೇ ಹುಟ್ಟಿದವನು ಈ ಬುದ್ಧ. ಶಾಕ್ಯ ವಂಶ ಸಿಂಹ ಅಂತ ಕರೀತಾರೆ. ಅದಕ್ಕಾಗಿ ಅವನ್ನ ಶಾಕ್ಯ ವಂಶ ಸಿಂಹ ಅಥವಾ ಶಾಕ್ಯ ಮುನಿ ಅಂತ ಕರೀತಾರೆ ಬುದ್ಧನ. ಸಶಾಕ್ಯ ಸಿಂಹ ಸರ್ವಾರ್ಥ ಸಿದ್ಧ ಸೌದ್ಧೋಧನಿಷ್ಠ ಅಂತ ಅಮರಕೋಶವು ಕೂಡ ಬುದ್ಧನ ನಾಮಗಳನ್ನು ಹೇಳಿದೆ. ಅಲ್ಲಿ ಇಂಥ ಪದ್ಧತಿನೇ ಇತ್ತು. ಇದನ್ನು ನಾವು ಅನೇಕ ಬಾರಿ ನೋಡಿದ್ದೇವೆ. ತಂಗಿಯನ್ನೇ ಮದುವೆ ಆಗೋದು ಇಂಥ ಪದ್ಧತಿ ಇತ್ತು. ಯಾಕೆ ಇದನ್ನು ಮಾಡ್ತಿದ್ರು ಅಂತಂದ್ರೆ ವಂಶ ಶುದ್ಧಿಗಾಗಿ. ಅವರಲ್ಲಿ ವಂಶದ ಅಭಿಮಾನ, ವಂಶದ ಶುದ್ಧಿ, ಅದ್ರ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿ ಅವರು ವರ್ತಿಸ್ತಿದ್ರಂತೆ. ಅದಕ್ಕಾಗಿ ತಂಗಿಯನ್ನೇ ಮದುವೆ ಆದರೆ ಇವರು ಈ ಗಂಡಿನ ಪರಂಪರೆ ಹೆಣ್ಣಿನ ಪರಂಪರೆ ಎರಡು ಒಂದೇ ಆಯಿತು. ಹಾಗೆ ಶುದ್ಧಿಯ ಕಾರಣದಿಂದಾಗಿ ಅವ್ರನ್ನ ಅಲ್ಲೇ ಮದುವೆ ಆಗ್ತಿದ್ರು. ಇದು ಇತಿಹಾಸ ಬಲ್ಲವರಿಗೆ ಗೊತ್ತಿದೆ. ಇದು ನಮಗೆ ವಿಲಕ್ಷಣ ಕಾಣಿಸ್ಬೋದು. ಈಜಿಪ್ತಿನ ಚಕ್ರವರ್ತಿಗಳಿದ್ರು, ಫೆರೋಗಳು ಅಂತ ಹೇಳಿ ಅವ್ರನ್ನ ಕರೀತಾರೆ. ಫೆರೋ ಅಂದ್ರೆ ಚಕ್ರವರ್ತಿಯೇ. ಅಲ್ಲೂ ಕೂಡ ವಂಶದ ಶುದ್ಧಿಗಾಗಿ, ವಂಶದ ಶುದ್ಧಿ, ಕುಲಗೌರವ ಅಂತ ಆಲೋಚನೆ ಮಾಡೋರು ಬಹಳ ಇದ್ರು ಜಗತ್ತಿನಾದ್ಯಂತ. ಆ ಫೆರೋಗಳು ಕೂಡ ಇಂಥದೇ ಆಚರಣೆಯನ್ನು ಬಳಕೆಯಲ್ಲಿ ಇಟ್ಕೊಂಡಿದ್ರು. ಹಾಗಾಗಿ ಅಣ್ಣ ತಂಗಿಯರನ್ನ ಮದುವೆ ಆಗಿ ಮುಂದೆ ಅದು ರೋಗಗಳ ಸಾಧ್ಯತೆ ಹೆಚ್ಚಾಗಿ ವಂಶಗಳು ಕ್ಷೀಣಿಸಿದವು ಅಂತ ಕೂಡ ಇತಿಹಾಸಕಾರರು ಹೇಳ್ತಾರೆ. ಅದು ಅವರವ್ರಿಗೆ ಬಿಟ್ಟದ್ದು. ಇದು ಈಜಿಪ್ತಿನಲ್ಲಿದ್ದದ್ದು ಮತ್ತು ಶಾಕ್ಯ ವಂಶದಲ್ಲಿದ್ದದ್ದು ಇದೊಂದು ಮಾಹಿತಿ. ಇದಲ್ಲದೆ ತೀರಾ ಇತ್ತೀಚೆಗೆ ಔರಂಗಜೇಬನ ಕಾಲದಲ್ಲಿ ಕೂಡ ಆ ಥರ ಇತ್ತು. ಔರಂಗಜೇಬನ ಹಿಂದೆ ಶಹಾಜಹಾನ್ ಚಕ್ರವರ್ತಿ, ಜಹಾಂಗೀರ್ ಚಕ್ರವರ್ತಿ, ಅಕ್ಬರನ ಕಾಲದಲ್ಲಿ ಆ ಮೊಘಲ್ ವಂಶದಲ್ಲಿ ಗಂಡು ಮಕ್ಕಳು ಜನಿಸಿದ್ರೆ ಅವ್ರಿಗೆ ಮದುವೆ ಮಾಡ್ತಿದ್ರು. ಬೇರೆ ಸಾಮಂತರ ಮನೆತನಗಳು, ದಿವಾನರ ಮನೆತನಗಳು, ಮಹಾಮಂತ್ರಿಗಳ ಮನೆತನಗಳು ಅಲ್ಲಿಂದ ಹೆಣ್ಣು ತಂದು ಮದುವೆ ಮಾಡ್ತಿದ್ರು. ಒಂದು ಕಲ್ಪನೆ ಮನುಷ್ಯನಿಗೆ, ಗಂಡಿನ ವಂಶಕ್ಕಿಂತ ಹೆಣ್ಣಿನ ವಂಶ ಕಡಿಮೆ ಇರಬೇಕು, ನಮ್ಗಿಂತ ಕಡಿಮೆ ಕುಲದಿಂದ ಹೆಣ್ಣನ್ನು ತರಬೇಕು ಅಂತ ಒಂದು ಕಲ್ಪನೆ. ಈಗ ಆಗ ಮೊಘಲ್ ವಂಶದಲ್ಲಿ ಹುಟ್ಟಿದ ಹೆಣ್ಮಕ್ಳನ್ನ ಯಾರಿಗೆ ಕೊಡಬೇಕು? ಮೊಘಲ್ ವಂಶಕ್ಕಿಂತ ಶ್ರೇಷ್ಠ ವಂಶ ಎಲ್ಲಿ ಸಿಕ್ಕಿತ್ತು? ಅದಕ್ಕಾಗಿ ಹೆಣ್ಮಕ್ಳು ಮದುವೆನೇ ಆಗ್ತಿರ್ಲಿಲ್ಲಂತೆ. ಇದು ಇತ್ತು. ಅದಕ್ಕಾಗಿ ಔರಂಗಜೇಬನ ಸಹೋದರಿಯರು ರೋಷನಾರಾ ಬೇಗಂ, ಜಹಾನಾರಾ ಬೇಗಂ ಅನ್ನೋರಿಗೆ ಮದುವೆಯೇ ಆಗಿರಲಿಲ್ಲ. ಇದು ಇತಿಹಾಸ ಹಾಗೆ ಹೇಳಿದೆ. ಔರಂಗಜೇಬ ನಮ್ಮ ದೃಷ್ಟಿಯಿಂದ ಎಷ್ಟೋ ಬಾರಿ ಕಠೋರಿಯಾಗಿ ಕಾಣ್ತಾನೆ, ಆದರೆ ಕೆಲವು ಸುಧಾರಣೆಗಳನ್ನು ತಂದಿದ್ದ ಆತ. ಮಹಾಭಕ್ತನೂ ಆಗಿದ್ದ. ಆತ ಏನು ಮಾಡಿದ ಅಂದರೆ ಈ ಹೆಣ್ಮಕ್ಳಿಗೆಲ್ಲ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಆಲೋಚನೆ ಮಾಡಿ ತನ್ನ ಸಹೋದರನ ಮಕ್ಕಳಿಗೆ ದಾರಾ ಶುಕೋ ಅಂತಿದ್ದ, ಅಜಮ್ ಅಂತ ಮತ್ತೊಬ್ಬ ಸಹೋದರ ಇದ್ದ ಔರಂಗಜೇಬನಿಗೆ, ಅವ್ರನ್ನೆಲ್ಲ ಮೂಲೆಗೊತ್ತಿ ತಾನು ಸಿಂಹಾಸನಕ್ಕೆ ಬಂದಿದ್ದ. ಅವ್ರವ್ರ ಮಕ್ಕಳಿಗೆ ತನ್ನ ಹೆಣ್ಮಕ್ಳನ್ನ ಕೊಟ್ಟಿದ್ದ, ಅವ್ರ ಹೆಣ್ಮಕ್ಳನ್ನ ತಾನು ತಗೊಂಡಿದ್ದ. ಈಗ ಅದೆಲ್ಲ ಆತ ತಂದದ್ದು. ಇದು ಸಹೋದರರ ಮಕ್ಕಳು, ಒಂದೇ ದಂಪತಿಯ ಮಕ್ಕಳು, ಅದೇ ಗಂಡ ಅದೇ ಹೆಂಡತಿ, ಅವರ ಮಕ್ಕಳನ್ನೇ ಮದುವೆ ಆಗೋದೇನಿದೆ ಇದು ಶಾಕ್ಯ ವಂಶದಲ್ಲಿ ಮತ್ತು ಈಜಿಪ್ತಿನಲ್ಲಿ ಅಲ್ಲಿ ಬಳಕೆ ಬಂದಿತ್ತು. ಇಂಥದ್ದೊಂದು ಕಥೆ ಇದು ರಾಮಂದು ಕೂಡ. ಜಾವಾ ದ್ವೀಪದಲ್ಲಿ ರಾಮಾಯಣದ ಬಳಕೆ ಇದೆ. ಇಂಥ ವ್ಯತ್ಯಾಸ ಅಲ್ಲಿ ಕಂಡು ಬರೋದಿಲ್ಲ. ಕೆಲವೊಂದು ಕಡೆ ರಾವಣನ ವಂಶ, ರಾವಣನ ಪಾತ್ರ ಇದೆಲ್ಲ ವಿಚಿತ್ರವಾಗಿದೆ ಅಂತೆ. ಕೆಲವು ಕಡೆ ರಾವಣನ ಪಾತ್ರನೇ ಇಲ್ಲಂತೆ. ಇದು ಬಹಳ ವಿಚಿತ್ರವಾಗಿ ಕಾಣಿಸ್ಬೋದು. ರಾವಣ ಇಲ್ಲದೆ ಅಂತ ರಾಮಾಯಣ ಅಂತ ಅನ್ಸ್ಬೋದು ನಮಗೆ. ಆದ್ರೆ ಹಾಗಿದೆ ಅಲ್ಲಿ. ಉತ್ತರ ರಾಮಾಯಣದ ಕಥೆ ಇಲ್ಲ ಕೆಲವು ಕಡೆ. ಜಾವಾ ಅಂತ ದ್ವೀಪ, ಅದರಲ್ಲಿರುವಂಥ ರಾಮಾಯಣದಲ್ಲಿ ಉತ್ತರ ರಾಮಾಯಣದ ಕಥೆ ಇಲ್ಲ. ಮಲಯಾ ದ್ವೀಪಗಳಲ್ಲಿ ಕೂಡ ಈ ರಾಮಾಯಣದ ಬಳಕೆ ಇದೆ. ಅಲ್ಲೆಲ್ಲ ಹೀಗೆ ನಾನಾ ಥರದ ವ್ಯತ್ಯಾಸಗಳು ಕಂಡು ಬರ್ತವೆ. ಇದು ಬೌದ್ಧ ರಾಮಾಯಣ ಆಯಿತು. ಇನ್ನು ಜೈನ ರಾಮಾಯಣವನ್ನು ಕೂಡ
ಒಂದು ಬಾರಿ ನಾವು ಕಣ್ಣು ಹಾಯಿಸಬೇಕು. ರಾಮಕಥೆ 2 ರೂಪದಲ್ಲಿ ಸಿಗ್ತದಂತೆ. ಪೌಮ ಚರಿತ ಅಂತ ಒಂದು, ಸಂಸ್ಕೃತದ ಪದ್ಮಪುರಾಣ, ಕನ್ನಡದ ಪಂಪ ರಾಮಾಯಣಗಳ ಆ ಬೆಳಕಿನಲ್ಲಿ ಅದೇ ಮಾರ್ಗದಲ್ಲಿ ಸಾಗುವಂತಹ ಕೆಲವು ಕಥೆಗಳಂತವೆಲ್ಲ. ಚಾವುಂಡರಾಯಣ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಅಲ್ಲಿ ಬಂದಂಥ ಒಂದು ರಾಮಕಥೆ ಹೀಗಿದೆ. ಕಾಶಿ ದೇಶದಲ್ಲಿ ದಶರಥ ಅಂತ ರಾಜ್ಯ ಆಳ್ತಿದ್ದ. ಅವನ ಪತ್ನಿ ಸುಬಾಲ ಅಂತನೋವಳು. ಆ ಸುಬಾಲ ಅನ್ನೋವಳಿಂದ ರಾಮ ಹುಟ್ಟಿದ. ಕೈಕೈಯ ಹೊಟ್ಟಿಯಿಂದ ಲಕ್ಷ್ಮಣ ಜನಿಸಿದ. ಭರತ ಶತ್ರುಘ್ನನ ತಾಯಿ ಹೆಸರು ಅಲ್ಲಿ ಬಂದೇ ಇಲ್ಲ. ಸೀತೆ ಮಂಡೋದರಿಯ ಮಗಳ. ಇದು ಅಲ್ಲಿರುವಂಥ ವ್ಯತ್ಯಾಸ. ಆ ಹುಟ್ಟಿದಾಗ ಏನಾಯ್ತಂದ್ರೆ ಅವಳ ಭವಿಷ್ಯ ಅಷ್ಟು ಸರಿ ಇಲ್ಲ ಅಂತ ಯಾರೋ ಜ್ಯೋತಿಷಿಗಳು ಹೇಳಿದರಂತೆ. ಆ ಜ್ಯೋತಿಷಿಗಳ ಮಾತನ್ನು ಕೇಳಿ ರಾಮ ಅದನ್ನು ತೊಗೊಂಡೋಗಿ ಎಲ್ಲೋ ಮಿಥಿಲಾನಗರ ಎಲ್ಲೋ ಹೂತು ಬನ್ನಿ ಅಂತ ಹೇಳಿದ್ದಿರಬೇಕು. ಆ ದೂತರು ತೊಗೊಂಡೋಗಿ ಎಲ್ಲೋ ಒಂದು ಚಿಕ್ಕ ಪ್ರದೇಶದಲ್ಲಿ, ಮಿಥಿಲಾ ಪ್ರದೇಶದಲ್ಲಿ ಅದನ್ನು ಹೂತು ಬಂದ್ಬಿಟ್ರು. ಅದು ಜನಕನಿಗೆ ದೊರೆಯಿತು. ಸೀತೆ ಮದುವೆ ವಯಸ್ಸಿಗೆ ಬಂದು ಯಜ್ಞ ಮಾಡಿದ. ಎಲ್ಲರೂ ಬಂದರು. ಸೀತೆ ರಾಮನ ಪತ್ನಿ ಆದ್ಲು. ರಾವಣನಿಗೆ ಆಮಂತ್ರಣ ಹೋಗಲಿಲ್ಲ. ಆತ ಸಿಟ್ಟಾಗಿದ್ದ. ನಾರದನ ಮೂಲಕ ಸೀತೆಯ ಸೌಂದರ್ಯ ಕೇಳಿದ್ದ. ಆತ ಅವಳನ್ನ ಅಪಹಾರ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡಿದ್ದ. ಮುಂದೆ ಅಪಹಾರ ಮಾಡಿಕೊಂಡು ಲಂಕೆಗೆ ಹೋದ. ಭಯಂಕರವಾದಂಥ ಯುದ್ಧ ರಾಮರಿಗೆ ನಡೆಯಿತು. ಮುಂದೆ ರಾಮ ಲಕ್ಷ್ಮಣರು ವಾರಾಣಸಿಗೆ ಬಂದು ರಾಜ್ಯ ಆಳಿದ್ರು. ಲಕ್ಷ್ಮಣನಿಗೆ ಯಾವುದು ಭಯಂಕರವಾದಂಥ ರೋಗ ಬಂದು ಆತ ಮರಣ ಹೊಂದಿಬಿಟ್ಟ. ರಾಮನಿಗೆ ಬಹಳ ಸಂಕಟ ಅನಿಸಿತು. ಲಕ್ಷ್ಮಣನ ಮಗನಾದಂಥ ಅಜಿತಂಜಯ ಅನ್ನುವನಿಗೆ ಯುವರಾಜ ಪದವಿಯನ್ನು ಕೊಟ್ಟ. ತಾನು ಸೀತೆ ಇಬ್ಬರು ಸೇರಿ ಜೈನ ದೀಕ್ಷೆಯನ್ನು ಸ್ವೀಕಾರ ಮಾಡಿಬಿಟ್ರು. ಇದು ಅಲ್ಲಿ ಬರುವಂಥ ಕಥೆ. 8 ಜನ ಮಕ್ಕಳು ಅವರಿಗೆ, ರಾಮ ಸೀತೆ ಇವರಿಬ್ಬರಿಗೆ. ಲವಕುಶನ ಹೆಸರೇ ಅಲ್ಲಿಲ್ಲ. 8 ಜನರಲ್ಲಿ ಯಾರೂ ಇಲ್ಲ. ಅವರು ಬೇರೆನೆ. ದಶಾನನ ರಾವಣ ಏನಿದ್ದಾನಲ್ಲ, ಅವನು ಪೌಲಸ್ತ್ಯ ವಂಶದಲ್ಲಿ ಹುಟ್ಟಿದವನಲ್ಲ ಅಂತ. ವಿನಮಿದ್ಯಾಧರ ಅಂತ ವಂಶದಲ್ಲಿ ಜನಿಸಿದವನು. ಶತ್ರು ಭಯಂಕರನಾದ್ದರಿಂದ ಅವನಿಗೆ ರಾವಣ ಅಂತ ಹೆಸರಾದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಜೈನ ಪರಂಪರೆಯಲ್ಲಿ ಆ ಉತ್ತರ ಪುರಾಣದಲ್ಲಿ ಅದಕ್ಕೆಲ್ಲ ಹೊಂದಿಕೊಂಡಂತೆ ಬೌದ್ಧರಲ್ಲಿ ಸೀತೆಯ ತ್ಯಾಗ ಇವೆಲ್ಲ ಕಥೆ ಇಲ್ಲಂತೆ. ಸೀತೆಯನ್ನು ಪರಿತ್ಯಾಗ ಮಾಡೋದು ಈ ಕಥೆ ಅಲ್ಲಿ ಕಂಡು ಬರೋದೇ ಇಲ್ಲ. ಹೀಗೆ ಅದೊಂದು ವ್ಯತ್ಯಾಸ ನಾವು ನೋಡಿದ್ದು. ವಿಮಲ ಸೂರಿ ಅಂತ ಮತ್ತೊಬ್ಬ ಜೈನ ಗ್ರಂಥಕಾರ, ಅವನ ಒಂದು ರಾಮಾಯಣವನ್ನು ಕೂಡ ಗಮನಿಸಬೇಕು. ತೋಯದ ವಾಹನ ಅಂತ ಒಂದು ವಂಶ. ಆ ವಂಶದಲ್ಲಿ ರಾವಣ ಜನಿಸಿದ. ಆ ರಾವಣ ಗರ್ಭದಲ್ಲಿದ್ದಾಗಲೇ ಕೈಕಸಿಗೆ ಅನೇಕ ಶುಭ ಸ್ವಪ್ನಗಳು ಕಂಡುವಂತೆ. ಅದರ ಮೂಲಕ, ಸ್ವಪ್ನದ ಮೂಲಕ ಮಹಾ ಸದ್ಗುಣಶಾಲಿ ಮಹಾಪ್ರತಾಪಿಯಾದಂಥ ಮಗನ ಜನ್ಮ ಆಗ್ತದೆ ಅಂತ ಅವನಿಗೆ ಸುದ್ದಿ ಗೊತ್ತಾಯ್ತಂತೆ. ಆಕಾಶಗಾಮಿನಿ ವಿದ್ಯೆಯನ್ನು ಪಡ್ಕೊಂಡ. ಈ ರಾವಣನ ಪ್ರತಾಪವನ್ನೆಲ್ಲ ನೋಡಿ ಮಂಡೋದರಿಯನ್ನ ಮಯ ಅವನಿಗೆ ಮದುವೆ ಮಾಡಿಕೊಟ್ಟ. ತನ್ನ ಮುತ್ತಜ್ಜನ ಅಂತ ಮಾಲಿಯನ್ನು ಕೊಂದು ಹಾಕಿಬಿಟ್ಟ ರಾವಣ. ಇದು ವಾಲ್ಮೀಕಿ ರಾಮಾಯಣದಲ್ಲಿ, ಆನಂದ ರಾಮಾಯಣದಲ್ಲಿ ಬರಲಿಲ್ಲ. ಅವನನ್ನೇ ಕೊಂದು ಲಂಕಾ ರಾಜ್ಯವನ್ನು ಆಕ್ರಮಣ ಮಾಡಿ ಮುಂದೆ ಕುಬೇರನನ್ನು ಸೋಲಿಸಿ ಪುಷ್ಪಕುಮಾರನನ್ನು ಸ್ವೀಕಾರ ಮಾಡಿದ. ರಾವಣನ ರೂಪ ಬಹಳ ಸುಂದರವಾಗಿತ್ತಂತೆ. ಹಸಿರು ಮಣಿ ಅಂತ ಆತನ ವರ್ಣ, ಹಸಿರು ಬಣ್ಣದ ಕಾಂತಿ ಆತನಂತೆ. 32 ಶುಭರಾಜ ಲಕ್ಷಣಗಳಿದ್ದವಂತೆ. ಶ್ರೀವತ್ಸ ಲಾಂಛನ ಇತ್ತಂತ ಅವನಿಗೆ ಈ ಎಲ್ಲಕ್ಕಿಂತ ಮಿಗಿಲಾಗಿ. ರಾವಣ ಜೈನ. ಆತನಿಗೆ ಈ ಕ್ರೂರ ಕರ್ಮ, ಯುದ್ಧ ಬಹಳ ಕ್ರೂರ ಕರ್ಮ, ಇದನ್ನು ಮಾಡಬಾರ್ದು ಅಂತ ಇತ್ತಂತೆ. ಅದು ಸಿಂಹಾಸನ ಏರಿ ಕೂತಾಗ ನಾನಾ ಥರದ ಆಟಗಳನ್ನ ಆಡಬೇಕಾಗ್ತದೆ ಎಲ್ಲರೂ. ಅದಕ್ಕಾಗಿ ಆತನು ನಾನಾ ಥರದ ಯುದ್ಧಗಳನ್ನು ಮಾಡಿದ. ಯಾರ ರಾಜ್ಯವೂ ಅವನಿಗೇನು ಬೇಕಾಗಿರ್ಲಿಲ್ಲ ಅಂತೆ. ನಾನು ಮಹಾಪರಾಕ್ರಮಿ ದಿಗ್ವಿಜಯ ಅಂತ ಅಂದ್ಕೊಂಡ್ರೆ ಸಾಕಾಗ್ತಿತ್ತಂತೆ ಅವನಿಗೆ. ಅದಕ್ಕಾಗಿ ಆತ ಯುದ್ಧ ಮಾಡ್ತಿದ್ದ. ಪರಮ ದಯಾಳುವಾಗಿದ್ದ. ಜೈನ ಮುನಿಗಳನ್ನ, ಜೈನ ದೇವಾಲಯಗಳನ್ನು ಕಂಡ್ರೆ ಅಲ್ಲೆಲ್ಲ ಧರ್ಮ ದಾನ ಇತ್ಯಾದಿಗಳನ್ನು ಮಾಡ್ತಿದ್ದ. ಮಾಹಿಷ್ಮತಿಪುರದ ಸಹಸ್ರಬಾರು ಕಾರ್ತಿವೀರ್ಯಾರ್ಜುನ ರಾಜನ ಈತನೇ ಸೋಲ್ತಿದ್ದ. ನಮಗೆ ಗೊತ್ತಿರುವ ಮಾಹಿತಿ ಅಂತೆ ಕಾರ್ತಿವೀರ್ಯಾರ್ಜುನ ರಾವಣನನ್ನು ಸೋಲಿಸಿ ತನ್ನ ಮನೆಯಲ್ಲಿ ಹಿಡಿದಿಟ್ಕೊಂಡಿದ್ದ. ಇಲ್ಲಿ ಬಂದಿರುವಂತ ಮಾಹಿತಿ ಅಂತೆ ಆ ಕಾರ್ತಿವೀರ್ಯಾರ್ಜುನನನ್ನು ಇದು ಹಿಡಿದಿಟ್ಕೊಂಡಿದ್ದ. ಜೈನ ಮುನಿಗಳ ಮಾತನ್ನು ಕೇಳಿ ಬಿಟ್ಟ. ವರುಣ ಆತನ ಮೇಲೆ ಕೂಡ ಯುದ್ಧ ಮಾಡಿದ. ವರುಣ ಈತನ ಅಧೀನ ಆಗ್ಲಿಕ್ಕೆ ಒಪ್ಪದೇ ಇದ್ದಾಗ ಆತನನ್ನು ಸೋಲಿಸಿ ಸೆರೆ ಹಿಡಿದ. ಮುಂದೆ ಊರ ಜನ ಎಲ್ಲ ದುಃಖಿತರಾದಾಗ ಅವನನ್ನ ಬಿಟ್ಟ. ಇಂದ್ರನನ್ನು ಕೂಡ ಗೆದ್ದ. ರಾವಣನ ಬರೀ ಎಲ್ಲೋ ದಿಗ್ವಿಜಯಕ್ಕೆ ಹೊರಟಿದ್ದ.
ಆ ದಿಗ್ವಿಜಯಕ್ಕೆ ಹೊರಟಾಗ ಅಲ್ಲಿ ಸಮೀಪದಲ್ಲಿ ಒಂದು ನಗರ ಇತ್ತು. ಆ ನಗರದ ರಾಜನೇ ನಳಕೂಬರ ಅಂತ ಅನ್ನುವನು. ರಾವಣ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ನಳಕೂಬರ ಹೆದರಿ ತನ್ನ ಕೋಟೆ ಕೊತ್ತಲಗಳನ್ನೆಲ್ಲ ಸುಭದ್ರ ಮಾಡ್ಕೊಂಡ ಆತ ಆ ನಳಕೂಬರ. ಅದನ್ನು ಹೇಗೆ ಮುತ್ತಬೇಕು, ಆ ಕೋಟೆಯನ್ನು ವಶಪಡಿಸ್ಕೊಳ್ಳೋದು ಹೇಗೆ ಅಂತ ರಾವಣನಿಗೆ ಒಂದು ಚಿಂತೆ. ಅದಕ್ಕಾಗಿ ಆತ ಏನು ಮಾಡಿದ, ತನ್ನ ಮಂತ್ರಿಗಳ ಜೊತೆ ಆಲೋಚನೆ ಮಾಡ್ತಿದ್ದ. ಆಗ ಚಿತ್ರಮಾಲ ಅಂತ ಒಬ್ಬಳು ಬಂದ್ಲು. ಅವಳು ಯಾರು ಅಂದರೆ ನಳಕೂಬರನ ಹೆಂಡತಿಯ ಸಖಿ, ನಳಕೂಬರನ ಹೆಂಡತಿಯ ರಂಬೆ, ಅವಳ ಸಖಿ ಈಕೆ. ಅವಳು ರಾಮನಿಗೆ ಪ್ರಣಾಮ ಮಾಡಿದ್ರು. ನಳಕೂಬರನ ಪತ್ನಿ ಏನಿದ್ದಾಳೆ ರಂಬೆ, ಅವಳಿಗೆ ಉಪರಂಭೆ ಅಂತ ಇಲ್ಲಿ ಹೆಸರಿದೆ. ಉಪರಂಭೆ ಬಹಳ ಸುಂದರಿ. ಅವಳು ನಿಮ್ಮ ದರ್ಶನಕ್ಕಾಗಿ ಕಾದಿದ್ದಾಳೆ. ನಿಮ್ಮ ಪ್ರೇಮಕ್ಕೆ ಪಾತ್ರಳಾಗಬೇಕು ಅಂತ ಅವಳಿಗೊಂದು ಅಪೇಕ್ಷೆ ಇದೆ. ದಯವಿಟ್ಟು ಅವಳಿಗೊಮ್ಮೆ ದರ್ಶನ ಕೊಡಿ ಅಂತ ದೂತಿ ಬಂದು ರಾವಣನ ಕೇಳ್ಕೊಂಡ್ಲು. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾವಣ ರಂಭೆಯನ್ನು ಅತಿಕ್ರಮಿಸಿದ್ದ. ಇಲ್ಲಿ ಅತಿಕ್ರಮಿಸಿದ ಕಥೆ ಇಲ್ಲ. ಆ ರಂಭೆ ರಾವಣನಿಗೆ ಬಂದು ಪ್ರೇಮ ನಿವೇದನೆ ಮಾಡ್ಕೊಂಡಿದ್ಲು. ರಾವಣನ ಕಿವಿಗೆ ಈ ಮಾತನ್ನು ಕೇಳಿ ಕಬ್ಬಿಣದ ರಸ ತುರುಕಿದಂತಾಯ್ತು, ಕಿವಿ ಮುಚ್ಕೊಂಡಂತ. ಎಂಥ ಶೀಲ ಸಂಪನ್ನ ನಾನು, ಇಂಥ ಕಾರ್ಯ ಮಾಡಬಹುದೇ, ಇಂಥ ಪಾಪಕೃತ್ಯ ನಾನು ಮಾಡಬಾರ್ದು ಅಂತ ಅವನಿಗೆ ಅನಿಸ್ತಂತೆ ಅವನಿಗೆ. ಆದರೆ ಹೇಳಿ ಕೇಳಿ ಆತ ರಾಜಕಾರಣಿ. ಆ ರಾಜಕಾರಣಿಗಳಿಗೆ ಏನೇ ಸಿಕ್ಕರು ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಉಪಯೋಗ ಮಾಡ್ಕೊಂಡಂತವನು. ರಾವಣನ ರಾಜಕಾರಣಿ ದೂತೆಯಿಂದ ಉಪರಂಭೆಯನ್ನು ಕರೆಸ್ಕೊಂಡು ಆ ಮೂಲಕ ಆ ಕೋಟೆಯನ್ನು ಗೆಲ್ಲಬೇಕು ಅಂತ ಆತ ಆಲೋಚನೆ ಮಾಡಿದ್ನಂತೆ. ಹೇಗೆ ಕೋಟೆಯನ್ನು ಗೆಲ್ಲಬೇಕು ತಿಳ್ಕೊಂಡು ಆ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ಆ ನಳಕೂಬರನ್ನು ಸೆರೆ ಹಿಡಿದ. ಉಪರಂಭೆಗೆ ಹೇಳಿದ್ನಂತೆ, ತಾಯಿ ನೀನು ನನಗೆ ಗುರು, ವಿದ್ಯೋಪದೇಶ ಮಾಡಿದ್ದಿ, ಉತ್ತಮ ವಂಶದಲ್ಲಿ ಹುಟ್ಟಿದ್ದಿ, ಹೀಗೆ ನೀನು ನಡ್ಕೊಳ್ಳೋದು ಯೋಗ್ಯ ಅಲ್ಲ. ಕಾಶಿರಾಜನ ಮಗಳು ನೀನು, ಶೀಲವನ್ನು ಕಾಪಾಡ್ಕೊಳ್ಬೇಕು. ನಿನ್ನ ಪತಿ ಮತ್ತು ನೀವಿಬ್ಬರು ಸುಖವಾಗಿರಿ ಅಂತ ಅವರಿಬ್ಬರನ್ನು ಕಳಿಸ್ಕೊಟ್ಬಿಟ್ಟ. ಅಂಥ ವಿವೇಕಿ ಈ ರಾವಣ ಅಂತ. ರಾವಣ ಬಹಳ ಉದಾತ್ತನಾಗಿದ್ದ. ಆದರೆ ಆತ ಏನು ಮಾಡಿದ್ದಂದ್ರೆ ಎಷ್ಟೇ ಧರ್ಮಶೀಲನಾಗಿದ್ದರೂ ಭೋಗ ವಿಲಾಸಗಳು ಅವನ ಪುಣ್ಯವನ್ನೆಲ್ಲ ಕರಗಿಸಿದವಂತೆ. ಸೀತೆಯ ನಿಮಿತ್ತದಿಂದಾಗಿ ಆ ರಾವಣ ಸಾಯುವಂಥ ಪರಿಸ್ಥಿತಿ ಬಂದಿತ್ತು. ಈ ಆನಂದ ರಾಮಾಯಣದಲ್ಲಿ ಕಥೆ ಬಂದಿತ್ತಲ್ಲ, ಮೊದಲೇ ದಶರಥ ಮತ್ತು ಜನಕರನ್ನು ಇಬ್ಬರನ್ನು ಕೊಲ್ಲಿಸಿ ಬಿಡಬೇಕು ಅಂತ ಆತ ಆಲೋಚನೆ ಮಾಡಿದ್ದ. ದಶರಥ ಮತ್ತು ಕೌಸಲ್ಯರಿಗೆ ರಾಮ ಜನಿಸಿದ್ರೆ ರಾಮನಿಂದ ನನಗೆ ವಧೆ, ಆ ದಶರಥ ಮತ್ತು ಕೌಸಲ್ಯರನ್ನೇ ಕೊಂದು ಬಿಡಬೇಕು ಅಂತ ಆಲೋಚನೆ ಮಾಡಿದ್ದ ಅಂತ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಅಂಥದ್ದೊಂದು ಸಣ್ಣ ಸುಳಿವು ಇಲ್ಲೂ ಇದೆ. ಆದರೆ ದಶರಥ ಜನಕ ಇಬ್ಬರು ತಪ್ಪಿಸ್ಕೊಂಡ್ಬಿಟ್ರು. ಜನಕನನ್ನು ಕೂಡ ರಾವಣ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದ್ದು ಆನಂದ ರಾಮಾಯಣದಲ್ಲಿ ಬಂದಿಲ್ಲ, ಅದು ಇಲ್ಲಿದೆ ಈ ಜೈನ ರಾಮಾಯಣದಲ್ಲಿ. ಆ ಜನಕ ದಶರಥ ಇಬ್ಬರು ತಪ್ಪಿಸ್ಕೊಂಡ್ರು. ಆ ಕಡೆ ಸೀತೆ ಹುಟ್ಟಿದ್ಲು, ಈ ಕಡೆ ರಾಮ ಹುಟ್ಟಿದ, ಅವರಿಬ್ಬರಿಗೂ ಮದುವೆ ಆಯಿತು, ಅಪಹಾರ ಆಯಿತು. ಆ ಮೂಲಕ ರಾವಣನ ಅಂತ್ಯವೂ ಕೂಡ ಬಂದಿತ್ತು. ಖರದೂಷಣನಿಗೂ ಲಕ್ಷ್ಮಣನಿಗೂ ಯುದ್ಧ ನಡೆಯಿತು. ಈ ಎಲ್ಲ ಘಟನೆಗಳನ್ನು ನಾವು ಆನಂದ ರಾಮಾಯಣದಲ್ಲಿ ಕೆಲವು ಘಟನೆಗಳನ್ನೇ ನೋಡಿದ್ವಿ. ಅಂಥವೇ ಕೆಲವು ಘಟನೆಗಳನ್ನು ಈ ಜೈನ ರಾಮಾಯಣದಲ್ಲೂ ಕೂಡ ನಾವು ಶ್ರವಣ ಮಾಡ್ತೇವೆ. ಸೀತೆಯನ್ನು ನೋಡಿದಂತೆ, ಎಂಥ ಸೌಂದರ್ಯ ಇದು, ಅವಳಿಲ್ಲದ ರಾಜ್ಯ ನನಗ್ಯಾಕೆ ಅಂತ ಆತನಿಗೆ ಅನಿಸಿತು. ಅವಲೋಕಿನಿ ವಿದ್ಯೆ ಅಂತ ಅವನಿಗೊಂದು ವಿದ್ಯೆ ಗೊತ್ತಿತ್ತು. ಸೀತೆಯನ್ನು ರಾಮನ ಇಬ್ಬರನ್ನು ಕೂಡ ಆತ ಅಗಲಿಸಿದ. ಇದು ರಾವಣನ ಅಧೋಗತಿಗೆ ಕಾರಣ ಆಯಿತು. ಹಿಂದೆ ಮರುತ್ತ ಅಂತ ಒಬ್ಬ ಯಜ್ಞ ಮಾಡ್ತಿದ್ದ ಅಂತ ಬಂದಿತ್ತು, ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಅವನ ಯಜ್ಞಕ್ಕೆ ಈ ರಾವಣ ಘಾತಕನಾಗಿ ಹೋಗಿದ್ದ. ಮರುತ್ತ ಕುಪಿತನಾಗಿ ನನ್ನ ವಂಶದಲ್ಲೇ ಹುಟ್ಟುವಂಥ ಒಬ್ಬ ರಾಜ ನಿನಗೆ ಘಾತಕನಾಗ್ತಾನೆ ಶಾಪ ಕೊಟ್ಟಿದ್ದ. ಆ ರಾಮನೇ ಅದರಂತೆ ಮರುತ್ತನ ವಂಶದಲ್ಲಿ ರಾಮನಾಗಿ ಹುಟ್ಟಿ ಈ ರಾವಣನನ್ನು ಕೊಂದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಬಂದಿತ್ತು. ಆ ಮರುತ್ತ ಪ್ರಾಣಿ ಹಿಂಸೆಯ ಯಜ್ಞ ಮಾಡ್ತಿದ್ನಲ್ಲ, ಅದನ್ನು ತಡೆಯಬೇಕು ಅಂತ ಈ ಜೈನ ರಾಜನ ಅಂತ ರಾವಣ ಹೋಗಿದ್ದ ಅಂತ ಇಲ್ಲಿ ನಾವು ಕಥೆಯನ್ನು ನೋಡ್ತೀವಿ. ಆದರೆ ಇಂಥವೆಲ್ಲ ವೈರುಧ್ಯಗಳು ಆ ರಾವಣನ ವ್ಯಕ್ತಿತ್ವದಲ್ಲಿದ್ದವು. ತಾನೇ ಪ್ರಾಣಿ ಹಿಂಸೆಯನ್ನು ಕೆಲವು ಬಾರಿ ತಡೆಯಬೇಕು ಅಂತ ಹೋಗಿದ್ದ, ಮುಂದೊಂದು ಬಾರಿ ತಾನೇ ಇಂಥ ಅಪಾರವಂಥ ಪ್ರಾಣಿ ಹಿಂಸೆಯನ್ನು ಮಾಡಬೇಕಾಯ್ತು. ದೇವರಮಣ ಅನ್ನೋ ಉದ್ಯಾನವನದಲ್ಲಿ ಆ ಸೀತೆಯನ್ನು ಇಟ್ಟು ತಾನು ಮನೆಗೆ ಹೊರಟೋಗ್ಬಿಟ್ಟ. ಯುದ್ಧ ಮುಂದೆ ಅನಿವಾರ್ಯ ಆಯಿತು. ಆ ಯುದ್ಧದಲ್ಲಿ ರಾವಣನ ಅಂತ್ಯವೂ ಕೂಡ ಬರುವಂಥ ಪ್ರಸಂಗ ಬಂದಿತ್ತು. ರಾವಣನಿಗೂ ರಾಮನಿಗೂ ಸಂಧಿ ಮಾಡಿಸ್ಬೇಕು ಅನ್ನುವಂಥ ಪ್ರಯತ್ನವೂ ಕೂಡ ನಡೆದಿತ್ತು. ಆದರೆ ಅದ್ಯಾವುದೂ ಆಗಲಿಲ್ಲ. ರಾವಣ ತನ್ನವನೇ ಆದಂಥ ಸುಮಂತ ಅನ್ನುವ ದೂತನನ್ನು ರಾಮನ ಕಡೆ ಕಳಿಸಿಕೊಟ್ಟಿದ್ದಂತೆ. ಯುದ್ಧವನ್ನು ಬಿಡು, ನೀನು ನನ್ನ ಗೆಲ್ಲಾರೆ ಅಂತ ಹೇಳಿ ಕಳಿಸಿದ್ದಂತೆ. ಆದರೆ ರಾಮ ಅದಕ್ಕೆ ಒಪ್ಪಲಿಲ್ಲ. ಯುದ್ಧ ಅನಿವಾರ್ಯ ಆಯಿತು. ಗೆಲ್ಲುವ ಉಪಾಯಗಳನ್ನು ಆತ ಆಲೋಚನೆ ಮಾಡಿದ. ಎಷ್ಟೇ ಆಲೋಚನೆ ಮಾಡಿದರೂ ಕೂಡ ಅದು ಸಾಧ್ಯವಾಗಲಿಲ್ಲ.
ರಾಮನ ಸೈನಿಕರು ಈ ರಾವಣನ ರಾಣಿವಾಸದ ಸ್ತ್ರೀಯರನ್ನ ಮಂಡೋದರಿಯರನ್ನ ಎಳೆದಾಡಿದರು ಅಂತ ಈ ಕೆಲವು ವಿಲಕ್ಷಣ ಮಾಹಿತಿಗಳನ್ನು ನೋಡ್ತೇವೆ. ಅಂಗದನು ಕೂಡ ಎಷ್ಟೋ ಜನ ಆ ರಾಕ್ಷಸ ಸ್ತ್ರೀಯರನ್ನ ಅತಿಕ್ರಮಿಸಿದ. ಕೊನೆಗೊಮ್ಮೆ ಆ ಭಯಂಕರವಾದಂತಹ ಯುದ್ಧ ನಡೆದು ಆ ರಾವಣನ ಅಂತ್ಯವಾಯಿತು ಅನ್ನುವ ಕಥೆ ಈ ಜೈನ ರಾಮಾಯಣದಲ್ಲಿ ನಮ್ಮ ಗಮನಕ್ಕಿದೆ. ಮಂಡೋದರಿಯು ಕೂಡ ಎಷ್ಟೋ ಬಾರಿ ಈ ರಾವಣನಿಗೆ ಬುದ್ಧಿ ಹೇಳಿದ್ದು, ಆದರೆ ಆ ಮಂಡೋದರಿ ಮಾತನ್ನು ಆತ ಕೇಳಿರಲಿಲ್ಲ. ಮಂಡೋದರಿ ಮಾತಿಗೆ ಆತ ಬೆಲೆ ಕೊಡದೆ ತನ್ನ ಪ್ರಾಣಕ್ಕೆ ಆತ ಎರವಾದ. ರಾಮನ ಕೈಯಲ್ಲಿ ಆತ ಮರಣ ಹೊಂದಿದ. ಇದು ವಿಮಲ ಸೂರ್ಯ ರಾಮಾಯಣ. ಆ ವಿಮಲ ಸೂರ್ಯ ರಾಮಾಯಣದಲ್ಲಿ ರಾವಣ ಏನು ಚಿತ್ರಿತನಾಗಿದ್ದಾನೆ, ನಾನಾ ಥರದ ವಿರುದ್ಧ ಗುಣಗಳು ಅವನಲ್ಲಿ, ದ್ವಂದ್ವ ಗುಣಗಳು. ಹೀಗೆ ಬೌದ್ಧ ಮತ್ತು ಜೈನ ಸಾಹಿತ್ಯದಲ್ಲಿ ಏನು ರಾಮಾಯಣ ಬಂದಿದೆ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟೇ ನಮಗೇನು ಗಮನಕ್ಕೆ ಬಂದಿತ್ತು ಅದನ್ನಷ್ಟೇ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಇನ್ನು ಬಹಳಷ್ಟು ಜನ ಇತಿಹಾಸಕಾರರು ಕೂಡ, ಆಧುನಿಕ ಕಾಲದ ಇತಿಹಾಸಕಾರರು ಕೂಡ ರಾಮಾಯಣದ ಬಗ್ಗೆ ತಮ್ಮ ತಮ್ಮ ಅನಿಸಿಕೆಗಳನ್ನ ಮೇಲಿಂದ ಹೇಳ್ತಾನೆ ಇರ್ತಾರೆ. ಹನುಮಂತ ಬಂದು ಸೀತೆಗೆ ರಾಮನ ಉಂಗುರವನ್ನು ಕೊಟ್ಟ ಅಂತ ಕಥೆ ನಾವೆಲ್ಲ ಓದಿದ್ದೇವೆ, ಪ್ರಖ್ಯಾತವಾದಂಥ ಕಥೆ ಇದು. ಆದರೆ ಕಥೆ ಪ್ರಕ್ಷಿಪ್ತ ಅಂತಾರೆ ಕೆಲವರು, ಆಮೇಲೆ ಯಾವಾಗ ಸೇರಿದ್ದ ಕಥೆ ಅದು. ಮತ್ತೊಂದು ಬೌದ್ಧ ರಾಮಾಯಣದ ಮಾಹಿತಿ ಇಲ್ಲಿದೆ. ಕಾಶಿ ರಾಜ ದಶರಥ ಅಂತಿದ್ದ, ಅವನಿಗೆ ರಾಮ, ಸೀತೆ, ಲಕ್ಷ್ಮಣರು 3 ಜನರು ಮಕ್ಕಳು, ಮೊದಲ ಪತ್ನಿಯ ಮಕ್ಕಳು ಅವರು. ಈಗ ಒಂದು ಬಾರಿ ಇಂಥ ಒಂದು ಮಾಹಿತಿ ಬಂದಿತ್ತು, ಅಂಥದೇ ಮಾಹಿತಿ. ಆ 2ನೇ ಹೆಂಡತಿ ಬಹಳ ಘಾತಕಳಾಗಿದ್ದು, ದಶರಥನ 2ನೇ ಹೆಂಡತಿ. ಆ 3ರನ್ನು ಆತ ಹಿಮಾಲಯಕ್ಕೆ ತಾನಾಗಿ ಕಳಿಸಿದ್ದಂತೆ. ಅವೇನಾದ್ರು ವಿಷಯ ಇಟ್ಬಿಟ್ರೆ, ಏನಾದ್ರು ಮಾಡಿ ಕೊಂದು ಹಾಕಿಬಿಟ್ರೆ ತನ್ನ 3 ಜನ ಮಕ್ಕಳನ್ನ ಅಂತ ದಶರಥ ತಾನಾಗಿಯೇ ಈ 3 ಜನ ಮಕ್ಕಳನ್ನು ಹಿಮಾಲಯಕ್ಕೆ ಕಳಿಸಿದ್ದ. ಇದು ಒಂದು ಬೌದ್ಧ ರಾಮಾಯಣ. 12 ವರ್ಷದ ಬಳಿಕ ಅವರು ಮರಳಿ ಬಂದರು. ರಾಮ ಸೀತೆಯನ್ನ ಮದುವೆ ಆದ. ಸೀತೆಯ ಅಪಹರಣದ ಪ್ರಸಂಗ ಇಲ್ಲಿಲ್ಲ ಈ ಬೌದ್ಧ ರಾಮಾಯಣದಲ್ಲಿ. ಹೀಗೆ ನಾನಾ ಥರದ ರಾಮಾಯಣದ ಕಥೆಗಳನ್ನ ನೋಡಿದ್ವಿ. ಆನಂದ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಏನು ಕಥೆ ಬಂದಿತ್ತು ಅದನ್ನಂತೂ ನಾನು ಇಲ್ಲಿಯವರೆಗೆ ವಿಸ್ತಾರವಾಗಿ ಹೇಳಿದೆ. ಇನ್ನು ಮುಂದೆ ಇಲ್ಲಿ ತನಕ ನಾವು ಕಥೆಯನ್ನು ನೋಡಿದ್ದೇವೆ, ಅದರ ಉಪಸಂಹಾರವನ್ನು ಕೇಳಬೇಕು.